ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಆರ್ಟಿಕಲ್ 73 ಬಗ್ಗೆ ಚರ್ಚೆ ಮಾಡೋಣ. ಯಾವುದ್ರ ಬಗ್ಗೆ? ಆರ್ಟಿಕಲ್ 73 ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ವಿಧಿ. ಆರ್ಟಿಕಲ್ 73 ಏನ್ ಹೇಳ್ತೈತಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ಭಾರತದಲ್ಲಿ ಒಂದು ವಿಧಾನ ಇದೆ, ಯಾರು ಎಲೆಕ್ಷನ್ಗೆ ವೋಟ್ ಹಾಕಬೇಕು ಅಂತೇಳಿ. ಯಾರು ಎಲೆಕ್ಷನ್ಗೆ ವೋಟ್ ಹಾಕಬೇಕು ಅಂತಂದ್ರೆ ಯಾರಿಗೆ 18 ವರ್ಷ ತುಂಬಿದೆಯೋ ಅವ್ರು ವೋಟ್ ಹಾಕಬೇಕು. ಸರ್, 18 ವರ್ಷ ತುಂಬಿದವ್ರು ಎಲ್ಲರೂ ವೋಟ್ ಹಾಕ್ಬೇಕನ್ನತ್ತೆ ಕೇಳಿದ್ರೆ ಇಲ್ಲ. Those who are citizen of the India, they only can cast the vote in election. ಯಾರು ಭಾರತದ ನಾಗರಿಕರೋ ಅವರು ಮಾತ್ರ. ಭಾರತದ ನಾಗರಿಕರಿಗೆ ಒಂದು ಕಂಡೀಷನ್ ಇದೆ, ಏನಪ್ಪಾ ಅಂತಂದ್ರೆ ದೇ ಆರ್ ಕಂಪ್ಲೀಟೆಡ್ 18 years ಕಂಪಲ್ಸರಿ ಇಫ್ ದೇ ವಾಂಟ್ ಟು ಕಾಸ್ಟ್ ದೇರ್ ವೋಟ್ ಇನ್ ಎಲೆಕ್ಷನ್. ಅವರು ಒಂದು ವೇಳೆ ತಮ್ಮ ಮತವನ್ನ ಎಲೆಕ್ಷನ್ ನಲ್ಲಿ ಮತದಾನ ಮಾಡಬೇಕಾಗಿತ್ತು ಅಂತಂದ್ರೆ ಅವರು ಕಡ್ಡಾಯವಾಗಿ 18 ವರ್ಷ ಪೂರ್ಣಗೊಳಿಸಿರಬೇಕು. ಕಡ್ಡಾಯವಾಗಿ ಅವರಿಗೆ 18 ವರ್ಷ ಆಗಿರ್ಬೇಕು, ಅಂದ್ರೆ ಮಾತ್ರ ವೋಟ್ ಹಾಕ್ಬೇಕು. ಸರ್, ಈಗ ಯಾಕೆ ಗೊತ್ತ್ರಿ ಸರ್ ಇದು ವೋಟ್ ಹಾಕೋ ಪದ್ಧತಿ? ನೀವು ಹೇಳ್ತಕ್ಕಂಥದ್ದು ಆರ್ಟಿಕಲ್ 73 ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತಂದಿರಿ. ಈಗ ನೋಡಿದ್ರೆ ಯಾರು ಎಲೆಕ್ಷನ್ಗೆ ವೋಟ್ ಹಾಕ್ಬೇಕು, ಯಾರು ಎಲೆಕ್ಷನ್ಗೆ ವೋಟ್ ಹಾಕ್ಬಾರ್ದು ಅಂತ ಕತಿ ಹೇಳಕತ್ತೀರಿ. ಅದೇ ಕೇಳಬೇಡ್ರಿ. ಬಿಕಾಸ್ ಆಫ್ ವಾಟ್? ಯಾಕಂತಂದ್ರೆ ಈ ಕತಿ ಈ ಆರ್ಟಿಕಲ್ 73ಕ್ಕೆ ಬೇಸ್ ಅನ್ನ ಕ್ರಿಯೇಟ್ ಮಾಡತೈತಿ, ಆಧಾರವನ್ನ ಕೊಡ್ತೈತಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು. 18 ವರ್ಷ ತುಂಬಿದ ಭಾರತದ ನಾಗರಿಕರು ಎಲ್ಲರೂ ಯಾರಿಗೆ ವೋಟ್ ಹಾಕ್ತಾರೋ ಅಂತಂದ್ರೆ ಒಂದು MLA, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ರಾಜ್ಯ ವಿಧಾನಸಭಾ ಸದಸ್ಯರಾಗುವ ವ್ಯಕ್ತಿಗಳಿಗೆ ವೋಟ್ ಹಾಕ್ತಾರೆ. ಇನ್ನೊಂದು MP, ಮೆಂಬರ್ ಆಫ್ ಪಾರ್ಲಿಮೆಂಟ್, ಸಂಸತ್ತಿನ ಸದಸ್ಯನಾಗುವ ವ್ಯಕ್ತಿಗಳಿಗೆ ವೋಟ್ ಹಾಕ್ತಾರೆ. ಇನ್ನೊಂದು ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ಆಮೇಲೆ ಜಿಲ್ಲಾ ಪಂಚಾಯತ್. ಇವುಗಳನ್ನ ನಾವು ಲೋಕಲ್ ಬಾಡೀಸ್ ಅಂತ ಕರಿತೀವಿ. ಏನು? ಲೋಕಲ್ ಬಾಡಿಗಳು ಅಂತ ಕರಿತೀವಿ, ಸ್ಥಾನಿಕ ಸರ್ಕಾರಗಳು ಅಂತ ಕರಿತೀವಿ. ಇವುಗಳಿಗೂ ಕೂಡ ವೋಟ್ ಹಾಕ್ತಾರೆ. ನಾವು ಇವತ್ತು ಚರ್ಚೆ ಮಾಡೋದು ಇವರಿಬ್ಬರ ಬಗ್ಗೆ, MLA ಮತ್ತು MP ಗಳ ಬಗ್ಗೆ. ಅದೇನಾ ಅಂತೇಳಿ ನೋಡೋಣ. ನಾವಾಗ್ಲೇ ಈಗಲೇ ಈ 2 ಸೆಕೆಂಡ್ಗಳ ಹಿಂದೆ ಹೇಳಿದ್ವಿ ಏನು ಅಂತೇಳಿ, MLA ಮತ್ತು MP ಈ ಎರಡಕ್ಕೂ 18 ವರ್ಷ ಮೇಲ್ಪಟ್ಟ ಭಾರತದ ನಾಗರಿಕರು ಮತದಾನ ಮಾಡ್ತಾರೆ. MLA ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಾರೆ, MP ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಾರೆ, ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ 18 ವರ್ಷ ಮೇಲ್ಪಟ್ಟ ಭಾರತದ ಪ್ರತಿಯೊಬ್ಬ ನಾಗರಿಕನು ಒಂದು ದೇಶವನ್ನ, ಒಂದು ರಾಜ್ಯವನ್ನ ರೀಪ್ರೆಸೆಂಟೇಷನ್ ಮಾಡುವ ಸಲುವಾಗಿ, ತನ್ನನ್ನ ತಾನು ರೀಪ್ರೆಸೆಂಟೇಷನ್ ಮಾಡುವ ಸಲುವಾಗಿ MLA ಮತ್ತು MP ಗಳನ್ನ ಆಯ್ಕೆ ಮಾಡ್ತಾನೆ. MLA ರಾಜ್ಯವನ್ನ ರೀಪ್ರೆಸೆಂಟ್ ಮಾಡಿದ್ರೆ MP ದೇಶವನ್ನ ರೀಪ್ರೆಸೆಂಟ್ ಮಾಡ್ತಾನೆ. ಈ MLA MP ಗಳು ಯಾಕೆ ಬೇಕ್ರಿ ಸರ್? ಒಬ್ಬರನ್ನ ಆಯ್ಕೆ ಮಾಡಿದ್ರೆ ನಡೀತೈತಲ್ಲ ಅಂತ ಕೇಳ್ಬೋದು. ನನ್ನನ್ನ ನಾನು ರೀಪ್ರೆಸೆಂಟೇಷನ್ ಮಾಡ್ಕೊಳಕ್ ಒಬ್ಬನ ಆಯ್ಕೆ ಮಾಡಿದ್ರೆ ಸಾಕು ಸರ, ಯಾಕೆ ಇಬ್ಬಿಬ್ರು ಮಂದಿ ಬೇಕು ಅಂತೇಳಿ ಕೇಳ್ಬೋದು. ಹೌದಿಲ್ಲ? ಅದಕ್ಕೂ ಆನ್ಸರ್ ಇತ್ತು ನಮ್ ಕಡೆ. ಏನಪ್ಪಾ ಅಂತಂದ್ರೆ ನಮ್ಮ ದೇಶ ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅನ್ನು ಹೊಂದಿರ್ತೈತಿ. ಸಂಯುಕ್ತ ಮಾದರಿಯ ಸರ್ಕಾರವನ್ನ ಹೊಂದಿದ. ಏನ್ ಸರ್ ಇದು ಸಂಯುಕ್ತ ಮಾದರಿಯ ಸರ್ಕಾರ ಅಂತಂದ್ರ ಕೇಳ್ಬೋದು ನೀವು. ಏನಪ್ಪಾ ಅಂತಂದ್ರ ಸಂಯುಕ್ತ ಮಾದರಿಯ ಸರ್ಕಾರ ಅಂತಂದ್ರ ಇಲ್ಲಿ ಅಧಿಕಾರಗಳ ವಿಭಜನೆ ಆಗಿರ್ತೈತಿ. ಯಾವ್ದ್ರ ವಿಭಜನೆ ಆಗಿರ್ತೈತಿ? ಅಧಿಕಾರಗಳ ವಿಭಜನೆ. ಅರ್ಥ ಆಯ್ತು? ಕೂಡಿದ್ದು ಮಣಿಗಳು ಯಾಕೆ ಬೇರೆ ಬೇರೆ ಆಗ್ತಾವತ್ತೆ ತಿಳ್ಕೊಂಡಿದ್ರಿ ನೀವು? ಕೂಡಿದ್ದು ಮಣಿಗಳು ಯಾಕೆ ಬೇರೆ ಬೇರೆ ಆಗ್ತಾವ ಅಂತಂದ್ರೆ ಒಂದು ಅವರಿಗೆ ಅಧಿಕಾರ ಇರೋದಿಲ್ಲ. ಯಾರೋ ಒಬ್ರು ಹೇಳಿದಾಗ ನಾವ್ ಯಾಕೆ ಕೇಳಬೇಕು ಅಂತೇಳಿ ಇವ್ರ ಮನಸ್ಸಿನಾಗ ಬಂದಿರ್ತೈತಿ. ಸಣ್ಣ ತಮ್ಮ ಇರ್ತಾರೆ ಇವ್ರ, ಅವ್ರ ಮನಸ್ಸಿನಾಗ ಏನ್ ಬರ್ತೈತಿ ಅಂದ್ರೆ ಯಾರೋ ಹೇಳಿದ ನಾ ಯಾಕೆ ಕೇಳ್ಬೇಕು ಅಂತೇಳಿ. ಹೌದಾ? ಹಂಗ ಇಲ್ಲಿನೂ ಕೂಡ ಒಬ್ಬನ ಎಲ್ಲಾ ಕಡೆ ಅಧಿಕಾರದ ಸಂಚಯ ಆಗಿತ್ತು ಅಂತಂದ್ರೆ ಯಾರು ಮಾತು ಕೇಳಂಗಿಲ್ಲ, ದಂಗೆ ಹೇಳ್ತಾವ ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಅಧಿಕಾರಗಳ ವಿಭಜನೆ ಮಾಡಿದ್ರು. ಅಧಿಕಾರಗಳ ವಿಭಜನೆ ಯಾರ ಮಧ್ಯೆ ಆಯ್ತು? ಒಂದು ರಾಜ್ಯ ಮತ್ತು ರಾಷ್ಟ್ರ, ಇವುಗಳ ಮಧ್ಯೆ ಅಧಿಕಾರದ ವಿಭಜನೆ ಆಯ್ತು. ರಾಜ್ಯ ಮತ್ತು ರಾಷ್ಟ್ರ. ಸರ್, ಯಾವ ಅಧಿಕಾರದ ವಿಭಜನೆ ಅಂತೇಳಿ ನೀವು ಕೇಳ್ಬೋದು. ಯಾವ ಅಧಿಕಾರದ ವಿಭಜನೆ ಅಂತ ಕೇಳಿದ್ರೆ ಶಾಸನಗಳನ್ನ ಮಾಡುವ ಅಧಿಕಾರಗಳ ವಿಭಜನೆ. ಏನ್ ಸರ್ ಶಾಸನ ಅಂತೇಳಿ ಅಂದ್ರೆ ಅಂತೇಳಿ ಕೇಳ್ಬೋದು. ಎಲ್ಲಾನು ಹಂಗೆ ಇವು ಒಂಥರ ಚೈನ್ ಇದ್ದಂಗೆ. ಇದೆಲ್ಲ ತಿಳಿಲಾರದ ಹೊರತು ಆರ್ಟಿಕಲ್ 73 ಡಿಸ್ಕಷನ್ ಮಾಡಕ್ ಬರೋದಿಲ್ಲ. ಯು ಕೆನಾಟ್ ಡಿಸ್ಕಸ್ ದ ಆರ್ಟಿಕಲ್ 73 ವಿದೌಟ್ ನೋಯಿಂಗ್ ದಿಸ್ ಬೇಸಿಕ್ ಸಬ್ಜೆಕ್ಟ್ಸ್. ಈ ರೀತಿಯಾಗಿರ್ತಕ್ಕಂಥ ವಿಷಯಗಳ ವಿವರಣೆ ಅಥವಾ ಅರ್ಥಗಳ ಬೋಧ ನಮಗೆ ಇರದೆ ಹೋದ್ರೆ ಆರ್ಟಿಕಲ್ 73 ಡಿಸ್ಕಸ್ ಮಾಡಕ್ ಆಗೋದಿಲ್ಲ. ಯು ಕೆನಾಟ್ ಡಿಸ್ಕಸ್, ಚರ್ಚೆ ಮಾಡಕ್ಕೆ ಆಗೋದಿಲ್ಲ. ಎಲ್ಲಿಗೆ ಬಂದ್ವಿ? ರಾಜ್ಯ ಮತ್ತು ರಾಷ್ಟ್ರಗಳ ಮಧ್ಯೆ ಅಧಿಕಾರಗಳ ವಿಭಜನೆ ಆಗಿರ್ತೈತಿ. ಯಾವ ಅಧಿಕಾರಗಳು ಅಂತ ಕೇಳಿದ್ರೆ ಶಾಸನಗಳ ಅಧಿಕಾರ. ಬಾಹುಬಲಿ ಫಿಲ್ಮ್ನೊಳಗಾಕಿ ರಾಜಮಾತೆ ಅಂತಾಳಲ್ಲ, ನಾ ಮಾತೆ ಶಾಸನ ಅಂತೇಳಿ, ಆ ರೀತಿ ಇದ್ರು. ಏನದು ಶಾಸನ ಅಂದ್ರೆ? ಶಾಸನ ಅಂತಂದ್ರೆ ಕಾನೂನು, ಮತ್ತೇನಲ್ಲ. ಲೆಜಿಸ್ಲೇಷನ್ ಮೀನ್ಸ್ ನಥಿಂಗ್ ಬಟ್ ಲಾ ಅಂತ.
ಕಾನೂನು ಅಂದಂಗ. ಈ ಕಾನೂನು ಮಾಡುವ ಅಧಿಕಾರಗಳ ವಿಭಜನೆ ಆಗ್ಯದ. ಸರ್ ಹಂಗೆ ಎಲ್ಲಿ ಬರ್ದಾರ್ರಿ ಅಂತ ಕೇಳಿದ್ರೆ ಸಂವಿಧಾನದೊಳಗನೆ ಬರ್ದಾರೆ. ಎಲ್ಲಿ? ಅನುಸೂಚಿ 7ರಲ್ಲಿ. ದ ಶೆಡ್ಯೂಲ್ ನಂಬರ್ 7 ಈಸ್ discussion about the lists of the subject that is divided or differentiate between the or separated by the constitution between the states and nation. ರಾಜ್ಯ ಮತ್ತು ಕೇಂದ್ರದ ನಡುವೆ ಅಥವಾ ದೇಶದ ನಡುವೆ ಶಾಸನ ಮಾಡುವ ವಿಷಯಗಳ ವಿಭಜನೆಯನ್ನ ಅನುಸೂಚಿ 7ರಲ್ಲಿ ಬರೆದಿದ್ದಾರೆ. ಶೆಡ್ಯೂಲ್ ನಂಬರ್ 7 is a discussion about the subjects where partition between ದಿ ಸ್ಟೇಟ್ಸ್ ಅಂಡ್ ಸೆಂಟರ್, ಕೇಂದ್ರ ಮತ್ತು ರಾಜ್ಯದ ನಡುವೆ ವಿಭಜನೆ ಆಗ್ಯದ. ಸರ್ ಏನ್ ಸರ್ ಅವು ಸಬ್ಜೆಕ್ಟ್ಗಳು ಅಂತ ಕೇಳಿದ್ರೆ, ನಮ್ಮಲ್ಲಿ 2 ರೀತಿ ಸರ್ಕಾರಗಳು ನಡೀತಾವ ಅಂತ ಹೇಳಿದ್ವಿ. ಒಂದು ರಾಜ್ಯ ಸರ್ಕಾರ, ಇನ್ನೊಂದು ಕೇಂದ್ರ ಸರ್ಕಾರ. ಏನ್ ಸರ್ ಈ ರೀತಿ ಅಧಿಕಾರಗಳ ವಿಭಜನೆ ಮಾಡ್ಕೊಂಡಾರ ಅಂತ ಕೇಳಿದ್ರೆ, ರಾಜ್ಯಕ್ಕೂ ಕೆಲವೊಂದಿಷ್ಟು ಅಧಿಕಾರಗಳನ್ನ ಕೊಟ್ರು. ನೀನು ಏನ್ ಮಾಡಪ್ಪ ಅಂದ್ರೆ, ಇಲ್ಲಿ ಎಲ್ಲಿ ವಿಷಯಗಳ ವಿಭಜನೆ ಆದ ಸಂದರ್ಭದಲ್ಲಿ ಯಾವ ವಿಷಯಗಳು ನಿನ್ನ ಪಾಲಿಗೆ ಬಂದವೋ ಆ ವಿಷಯಗಳ ಬಗ್ಗೆ ಕಾನೂನು ಮಾಡುವ ಅಧಿಕಾರ ನಿನಗೆ. ಇನ್ನು ನಿನ್ನ ಪಾಲಿಗೆ ಯಾವ ವಿಷಯಗಳು ಬಂದವೋ ಅವುಗಳನ್ನ ನೀನು ಕಾನೂನು ಮಾಡುವ ಅಧಿಕಾರ ನಿನಗೆ ಅಂತೇಳಿ ಕೇಂದ್ರ ಮತ್ತು ರಾಜ್ಯದ ನಡುವೆ ಅಧಿಕಾರದ ವಿಭಜನೆ ಆಯ್ತು. ನೀವು ಫಾರ್ ಎಕ್ಸಾಂಪಲ್ ಕೇಳಿರ್ಬೋದು, ಏನಪ್ಪಾ ಅಂತಂದ್ರೆ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಸಚಿವರು ಸೆಂಟ್ರದಲ್ಲಿ ಮಾತ್ರ ಇರ್ತಾರೆ, ಕೇಂದ್ರದಲ್ಲಿ ಮಾತ್ರ ಇರ್ತಾರೆ, ರಾಜ್ಯದಲ್ಲಿ ಯಾಕಿರೋದಿಲ್ಲ? ಅದು ಹೋಗ್ಲಿ. ಫಾರಿನ್ ಮಿನಿಸ್ಟರ್, ವಿದೇಶಾಂಗ ಸಚಿವರು ಕೇಂದ್ರದಲ್ಲಿ ಮಾತ್ರ ಇರ್ತಾರೆ, ರಾಜ್ಯಕ್ಕೆ ಯಾಕಿರೋದಿಲ್ಲ? ಅದು ಹೋಗ್ಲಿ. ರೈಲ್ವೆ ಮಿನಿಸ್ಟರ್ ಕೇಂದ್ರಕ್ಕೆ ಮಾತ್ರ ಇರ್ತಾರೆ, ರಾಜ್ಯಕ್ಕೆ ಯಾಕಿರೋದಿಲ್ಲ? ಯಾಕಿರೋದಿಲ್ಲ ಅಂತಂದ್ರೆ ಇವೆಲ್ಲ ಕೇಂದ್ರದ ಸಬ್ಜೆಕ್ಟ್ಗಳು, ಕೇಂದ್ರದ ವಿಷಯಗಳು, ಕೇಂದ್ರ ನಿಗಾ ಇರಿಸುವ ವಿಷಯಗಳು. ಅದಕ್ಕಾಗಿ ಇವುಗಳಲ್ಲಿ ಕೇಂದ್ರದ ಅಧಿಕಾರ ಮಾತ್ರ ಇರ್ತೈತಿ. ಹೀಗಾಗಿ ಈ ಎಲ್ಲ ವಿಷಯಗಳಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಕಾನೂನು ಮಾಡಬೇಕು. ಹೀಗಾಗಿ ಈ ಎಲ್ಲ ವಿಷಯಗಳ ಅಧಿಕಾರ ಕೇಂದ್ರದಲ್ಲಿ ಇರೋದ್ರಿಂದ ಇವುಗಳಲ್ಲಿ ಕೇಂದ್ರದ ಸಚಿವರು ಮಾತ್ರ ಇರ್ತಾರೆ, ಹೊರತಾಗಿ ಬೇರೆ ಯಾರು ಇರೋದಿಲ್ಲ. ಅದೇ ಶಿಕ್ಷಣ ಸಚಿವರು ರಾಜ್ಯಕ್ಕೂ ಇರ್ತಾರೆ ಮತ್ತೆ ಕೇಂದ್ರಕ್ಕೂ ಇರ್ತಾರೆ. ಕೇಂದ್ರದಲ್ಲಿ ಒಬ್ರು ಶಿಕ್ಷಣ ಸಚಿವರು ಇರ್ತಾರೆ, ರಾಜ್ಯದಲ್ಲಿ ಒಬ್ರು ಶಿಕ್ಷಣ ಸಚಿವರು ಇರ್ತಾರೆ. ಆರೋಗ್ಯ ಇಲ್ಲಿ ರಾಜ್ಯದಲ್ಲಿ ಒಬ್ರು ಆರೋಗ್ಯ ಸಚಿವರು ಇರ್ತಾರೆ, ಕೇಂದ್ರದಲ್ಲಿ ಒಬ್ಬರು ಆರೋಗ್ಯ ಸಚಿವರು ಇರ್ತಾರೆ. ಕೃಷಿ ಕೇಂದ್ರದಲ್ಲಿ ಒಬ್ರು ಇರ್ತಾರೆ, ರಾಜ್ಯದಲ್ಲಿ ಒಬ್ರು ಇರ್ತಾರೆ. ಯಾಕೆ ಅಂದ್ರೆ ಆಯಾ ಕಾನೂನುಗಳ ಮೇಲೆ, ಶಿಕ್ಷಣ, ಆರೋಗ್ಯ ಮತ್ತು ಕೃಷಿಗಳ ಈ ವಿಷಯಗಳ ಮೇಲೆ ಕಾನೂನು ಮಾಡುವ ಅಧಿಕಾರ ರಾಜ್ಯ ಮತ್ತು ಕೇಂದ್ರ ಎರಡರೂ ಇರ್ತೈತಿ. ಈ ವಿಷಯಗಳನ್ನ ಸಮವರ್ತಿ ಪಟ್ಟಿ ಅಂತೇಳಿ ಅಲ್ಲಿ ಸೇರಿಸಿರ್ತಾರೆ. ಯಾವ ವಿಷಯಗಳ ಬಗ್ಗೆ ಕೇಂದ್ರ ಕಾನೂನು ಮಾಡ್ತೈತೋ ಅದನ್ನ ಕೇಂದ್ರದ ಪಟ್ಟಿ ಅಂತ ಕರೀತಾರೆ. ಯಾವ ವಿಷಯಗಳ ಮೇಲೆ ಕೇಂದ್ರ ಮತ್ತು ರಾಜ್ಯ ಕಾನೂನು ಮಾಡ್ತೈತೋ ಅದನ್ನ ರಾಜ್ಯ ಪಟ್ಟಿ ಅಂತೇಳಿ ಸಮವರ್ತಿ ಪಟ್ಟಿ ಅಂತೇಳಿ ಕರೀತಾರೆ. ಇನ್ನೊಂದು ಬರ್ತೈತಿ ರಾಜ್ಯದ ಪಟ್ಟಿ, ಕೇವಲ ರಾಜ್ಯ ಮಾತ್ರ ಕಾನೂನು ಮಾಡ್ತೈತಿ, ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರಾಜ್ಯ ಪಟ್ಟಿ ಅಂತೇಳಿ ಕರಿತೀವಿ. ದೇರ್ ಇಸ್ ನೋ ಪವರ್ ಟು ಮೇಕ್ ಅ ಲಾ ಆನ್ ಸ್ಟೇಟ್ ಲಿಸ್ಟ್ ಬೈ ಸೆಂಟರ್. ರಾಜ್ಯದ ವಿಷಯಗಳ ಮೇಲೆ ಕೇಂದ್ರಕ್ಕೆ ಕಾನೂನು ಮಾಡುವ ಅಧಿಕಾರ ಇರೋದಿಲ್ಲ. ಅಂತಹ ವಿಷಯಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ರಾಜ್ಯ ಪಟ್ಟಿ ಅಂತೇಳಿ ಕರಿತೀವಿ. ಏಸ್ ಪಟ್ಟಿ ಅದು? ಈಗ 3 ಪಟ್ಟಿ ಅದು. ಒಂದು ಕೇಂದ್ರ ಪಟ್ಟಿ. ಏನಿದು ಕೇಂದ್ರ ಪಟ್ಟಿ ಅಂದ್ರೆ ಕೇಂದ್ರ ಕಾನೂನು ಮಾಡುವ ವಿಷಯಗಳನ್ನ ಒಳಗೊಂಡಿರ್ತೈತೆ. ಸೆಂಟರ್ ಮೇಕ್ ಲಾಸ್ ಆನ್ ದಿಸ್ ಸಬ್ಜೆಕ್ಟ್ ವೇರ್ ಇನ್ಯುಮರೇಟೆಡ್ ಇನ್ ಸೆಂಟರ್ ಲಿಸ್ಟ್. ಕೇಂದ್ರ ಪಟ್ಟಿಯಲ್ಲಿ ಒಳಗೊಂಡಿರ್ತಕ್ಕಂಥ ವಿಷಯಗಳ ಬಗ್ಗೆ ಕೇಂದ್ರವೇ ಕಾನೂನು ಮಾಡುತ್ತದೆ. ಇನ್ ಕನ್ಕರೆಂಟ್ ಲಿಸ್ಟ್, this list enumerated a subjects where state and center both are having a power to make a laws on these subjects. ರಾಜ್ಯ ಮತ್ತು ಕೇಂದ್ರ ಎರಡೂ ಅಧಿಕಾರ ಮಾಡುವ, ಕಾನೂನುಗಳನ್ನು ರೂಪಿಸುವ ಅಧಿಕಾರಗಳನ್ನು ಹೊಂದಿರುವ ಸಬ್ಜೆಕ್ಟ್ಗಳು ಎಲ್ಲಿರ್ತಾವೆ ಅಂತಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಇರ್ತವೆ. ಸಮವರ್ತಿ, ಇಬ್ರು ಸಮವಾಗಿ ವರ್ತಿಸೋದು. ಯಾರ್ಯಾರು? ಕೇಂದ್ರ ಮತ್ತು ರಾಜ್ಯಗಳು ಇಬ್ರು ಸಮವಾಗಿ ವರ್ತಿಸುವ ಪಟ್ಟಿಯನ್ನು ಹೊಂದಿರತಕ್ಕಂಥದ್ದು ಸಮವರ್ತಿ ಪಟ್ಟಿ. ಅರ್ಥ ಆಯ್ತಾ? ಇನ್ನ ರಾಜ್ಯ ಪಟ್ಟಿ, ಕೇವಲ ರಾಜ್ಯ ಮಾತ್ರ ಕಾನೂನು ಮಾಡುವ ವಿಷಯಗಳು. ಎಂತವು? ಪೊಲೀಸು, ಆಮೇಲೆ ಯಾವ್ದಿದು ಜೈಲು, ಇವುಗಳ ಮೇಲೆ ರಾಜ್ಯ ಮಾತ್ರ ಕಾನೂನು ಮಾಡ್ತೈತಿ. ಹೌದಾ? ಇದು ರಾಜ್ಯ ಪಟ್ಟಿಯಲ್ಲಿ ಇರ್ತೈತಿ. ಇನ್ನು ಇವೆಲ್ಲಾನು ಕೇಂದ್ರ, ರಾಜ್ಯ, ಸಮವರ್ತಿ ಪಟ್ಟಿ ಇವೆಲ್ಲ ಆಗಿ ಏನಾದ್ರೂ ಉಳಿದಿದ್ವು ಅಂತಂದ್ರೆ ಸಮಸ್ಯೆ, ಸಬ್ಜೆಕ್ಟ್ಗಳು ಉಳಿದಿದ್ವು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಉಳಿಕೆ ವಿಷಯಗಳು ಅಂತ ಕರಿತೀವಿ.
ಉಳಿಕೆ ವಿಷಯಗಳು ಅವುಗಳ ಮೇಲೆ ಯಾರ ಅಧಿಕಾರ ಇರ್ತೈತಿ ಅಂತಂದ್ರೆ ಕೇಂದ್ರದ ಅಧಿಕಾರ ಇರ್ತೈತಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತು ಉಳಿಕೆಯ ವಿಷಯಗಳು ಅಂತ ಹೇಳ್ತೇವೆ. ಉಳಿಕೆಯ ವಿಷಯಗಳ ಮೇಲೆ ರಾಜ್ಯದ ಅಧಿಕಾರ ಇರುವುದಿಲ್ಲ. ಸ್ಟೇಟ್ ಕೆನಾಟ್ ಮೇಡ್ ಲಾಸ್ ಆನ್ ಉಳಿಕೆಯ ವಿಷಯಗಳು ಅಂತ ಕರಿತೀವಿ ಅದನ್ನ. ಇದಿಷ್ಟು ವಿಷಯ ಗೊತ್ತಾಯ್ತು. ಏನು, ನಮ್ದು ಸಂಯುಕ್ತ ಮಾದರಿಯ ಸರ್ಕಾರ ಇರ್ತೈತಿ. ಈ ಸಂಯುಕ್ತ ಮಾದರಿಯ ಸರ್ಕಾರದ ವಿಶೇಷತೆ ಏನಂತಂದ್ರೆ ಅಧಿಕಾರದ ವಿಭಜನೆ. ಅಧಿಕಾರದ ವಿಭಜನೆ ಯಾರ್ಯಾರ ಮಧ್ಯೆ ಆಗಿರ್ತೈತಿ ಅಂದ್ರೆ ರಾಜ್ಯ ಮತ್ತು ಕೇಂದ್ರಗಳ ಮಧ್ಯೆ ಆಗಿರ್ತೈತಿ. ಯಾವ ಅಧಿಕಾರದ ವಿಭಜನೆ ಆಗಿರ್ತೈತಿ ಅಂತ ಕೇಳಿದ್ರೆ ಶಾಸನ ಮಾಡುವ ಅಧಿಕಾರಗಳ ವಿಭಜನೆ ಆಗಿರ್ತೈತಿ. ಶಾಸನ ಅಂದ್ರೆ ನಥಿಂಗ್ ಬಟ್ ಲಾಸ್ ಅಂತ ಹೇಳಿದ್ವಿ, ಕಾನೂನು ಅಂದಂಗನೆ. ಹೌದಾ? ಆ ವಿಷಯಗಳ ವಿಭಜನೆಗಳಲ್ಲಿ 4 ರೀತಿಯಾಗಿ ವಿಭಜನೆಯನ್ನು ಮಾಡಿದರೆ. ಒಂದು ಕೇಂದ್ರ ಪಟ್ಟಿ, ಇನ್ನೊಂದು ರಾಜ್ಯ ಪಟ್ಟಿ, ಮೂರನೇದು ಸಮವರ್ತಿ ಪಟ್ಟಿ, 4ನೇದು ಉಳಿಕೆಯ ವಿಷಯಗಳು ಅಂತೇಳಿ. ಆಮೇಲೆ ಕೇಂದ್ರ ಪಟ್ಟಿಯಲ್ಲಿ ಕೇಂದ್ರ ಕಾನೂನು ಮಾಡ್ತೈತಿ, ರಾಜ್ಯ ಪಟ್ಟಿಯಲ್ಲಿ ರಾಜ್ಯ ಕಾನೂನು ಮಾಡ್ತೈತಿ, ಸಮವರ್ತಿ ಪಟ್ಟಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಎರಡು ಸಮವಾಗಿ ಕಾನೂನುಗಳನ್ನ ಮಾಡ್ತವೆ. ಉಳಿಕೆಯ ವಿಷಯಗಳ ಮೇಲೆ ಕೇಂದ್ರದ ಅಧಿಕಾರ ಮಾತ್ರ ಇರ್ತೈತಿ ಅಂತೇಳಿ ಡಿಸ್ಕಷನ್ ಮಾಡಿದ್ವಿ. ಇನ್ನ ನಾವೇನು ಆರಿಸಿ ಕಳಿಸಿವಲ್ಲ ಗಣಂದಾರಿ ವ್ಯಕ್ತಿಗಳು, MLA ಮತ್ತು MP ಗಳು, ಅವ್ರ ಕೆಲಸ ಏನು ಅಂತ ಕೇಳಿದ್ರೆ, MP ನ ರಾಷ್ಟ್ರಕ್ಕಾಗಿ ಆಯ್ಕೆ ಮಾಡಿ ಕಳಿಸಿವಿ, MLA ನ ರಾಜ್ಯಕ್ಕಾಗಿ ಆಯ್ಕೆ ಮಾಡಿ ಕಳಿಸಿವಿ. ಈ ರಾಷ್ಟ್ರಕ್ಕೆ ಏನು ಆಯ್ಕೆ ಮಾಡಿ ಕಳಿಸಿವಲ್ಲ, ಇವ್ರು ಎಲ್ಲಿ ಹೋಗಿರ್ತಾರೋ ಅಂತಂದ್ರೆ ಸಂಸತ್ತಿನಲ್ಲಿ ಇರ್ತಾರೆ. ಇವ್ರು ಎಲ್ಲಿರ್ತಾರೋ ಅಂತಂದ್ರೆ ವಿಧಾನಸಭೆಯಲ್ಲಿ ಇರ್ತಾರೆ. ಯಾರು? ರಾಜ್ಯಕ್ಕೆ ಆಯ್ಕೆ ಮಾಡಿ ಕಳಿಸಿದ ವ್ಯಕ್ತಿಗಳು. ಸಂಸತ್ತು ಕಾನೂನು ಮಾಡುವ ವಿಷಯಗಳು ಯಾವ್ಯಾವು ಅಂತ ಕೇಳಿದ್ರೆ, ಕೇಂದ್ರಕ್ಕೆ ಸಂಬಂಧಿಸಿದಂತೆ ವಿಷಯಗಳು ಪ್ಲಸ್ ಸಮವರ್ತಿ ಪಟ್ಟಿಯಲ್ಲಿನ ವಿಷಯಗಳು ಪ್ಲಸ್ ಉಳಿಕೆಯ ವಿಷಯಗಳು, ಇವುಗಳ ಮೇಲೆ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗೆ ಐತಿ. ಅಂತಂದ್ರೆ ಸಂಸತ್ತಿಗೆ ನಾವು ಆರಿಸಿ ಕಳಿಸಿರ್ತಕ್ಕಂಥ MP ಗಳು ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡಬಹುದು, ಸಮವರ್ತಿ ಪಟ್ಟಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡಬಹುದು, ಉಳಿಕೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡಬಹುದು. ಇನ್ನು ಅಣ್ಣಾರ ಇಲ್ಲಿ ರಾಜ್ಯಸಭೆಗೆ ನಾವು ರಾಜ್ಯ ವಿಧಾನಸಭೆಗಳಿಗೆ ಆಯ್ಕೆ ಮಾಡಿ ಕಳಿಸಿವಿ MLA ಗಳನ್ನ. ಇವ್ರು ಯಾವ ವಿಷಯದ ಮೇಲೆ ಕಾನೂನು ಮಾಡುವ ಅಧಿಕಾರ ಹೊಂದ್ಯಾರು ಅಂತಂದ್ರೆ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಮತ್ತು ಸಮವರ್ತಿ ಪಟ್ಟಿಯ ವಿಷಯಗಳ ಮೇಲೆ. ನಾವಾಗ್ಲೇ ಹೇಳಿದ್ವಿ, ಸಮವರ್ತಿ ಪಟ್ಟಿ ಅಂತಂದ್ರೆ ಏನು ಅಂತಂದ್ರೆ ರಾಜ್ಯ ಮತ್ತು ಕೇಂದ್ರ ಎರಡು ಸಮವಾಗಿ ವರ್ತಿಸುವ ಪಟ್ಟಿಯನ್ನ ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಎರಡಕ್ಕೂ ಸಮಾನ ಅಧಿಕಾರ ಇರ್ತೈತಿ. ಕೇಂದ್ರ ನಾ ಕಾನೂನು ಮಾಡೋಂಗ ನೀ ಯಾಕೆ ಮಾಡಿದೆ ಅಂತೇಳಿ ರಾಜ್ಯವನ್ನ ಕೇಳಂಗಿಲ್ಲ. ಬಿಕಾಸ್ ಆಫ್ ವಾಟ್? ಸ್ಟೇಟ್ ಆಲ್ಸೋ ಹ್ಯಾಸ್ ದ ಸೇಮ್ ಪವರ್ ಯಾಸ್ ಸೆಂಟರ್ ಹ್ಯಾಸ್. ಯಾವುದು ಕೇಂದ್ರವು ಯಾವ ರೀತಿ ಅಧಿಕಾರವನ್ನು ಹೊಂದಿದೋ ಅದೇ ರೀತಿ ಅಧಿಕಾರವನ್ನ ರಾಜ್ಯವು ಹೊಂದಿದೆ. ಯಾವುದರ ಮೇಲೆ? ಸಮವರ್ತಿ ಪಟ್ಟಿಯ ಮೇಲೆ. ಹೌದಾ? ಇಷ್ಟನ್ನ ಕೇಳಿದ್ವಿ. ಈಗ ಕಾನೂನುಗಳನ್ನ ಮಾಡಿದ್ರು ಯಾರು? ಈಗ ಈ MLA ಬಿಟ್ಟು ಬಿಡೋಣ ನಾವು. ಈಗ ನಮಗೆ ಸಂಬಂಧ ಇರೋದು ಆರ್ಟಿಕಲ್ 73 ಈಸ್ ರಿಗಾರ್ಡ್ಸ್ ವಿತ್ ದಿ ಪಾರ್ಲಿಮೆಂಟ್. ಅಲ್ಲಿದನ್ನೇ ಹೇಳ್ತೈತಿ. ಅದರ ಬಗ್ಗೆ ಮಾತ್ರ ಈಗ ಚರ್ಚೆ ಮಾಡೋಣ. ಏನು? MP ಅಷ್ಟೇ ಮಾಡೋಣ. ಈಗ MP ರಾಷ್ಟ್ರದೊಳಗ ಇದ್ರು, ಸಂಸತ್ತಿನಾಗಿದ್ರು. ಸಂಸತ್ತು ಕಾನೂನು ಮಾಡಿತ್ತು, ಯಾವುದೋ ಒಂದು ಕಾನೂನು ಮಾಡಿತ್ತು. ಅದನ್ನ ಜಾರಿಗೆ ತಗೊಂಡ್ಬರೋರು ಯಾರು? ಹೂ ಎನ್ಫೋರ್ಸ್ಡ್ ದ ಲಾಸ್ ಮೇಡ್ ಬೈ ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಮಾಡಿರ್ತಕ್ಕಂಥ ಕಾನೂನುಗಳನ್ನ ಯಾರು ಜಾರಿಗೆ ತಗೊಂಡ್ಬರೋರು? ಹೂ ಇಂಪ್ಲಿಮೆಂಟ್ ದಟ್. ಅದಕ್ಕಾಗಿನೇ ಒಂದು ಕಾರ್ಯಾಂಗ ಇರಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿನೇ ಒಂದು ಕಾರ್ಯಾಂಗ ಇರಬೇಕು ಅಂತೇಳಿ ಆರ್ಟಿಕಲ್ 73 ಹೇಳ್ತೈತಿ ಕಾರ್ಯಾಂಗದ ಬಗ್ಗೆ. ಕಾರ್ಯಾಂಗ ಅಂದ್ರೆ ಏನ್ರಿ ಅಂತ ಕೇಳ್ಬೋದು ನೀವು. ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸಿಕ್ಯೂಟಿವ್? ಕಾರ್ಯಾಂಗ ಅಂದ್ರೆ ಏನು ಅಂತ ಕೇಳ್ಬೋದು. ಕಾರ್ಯಾಂಗ ಈಸ್ ಅ ಪಾರ್ಟ್ ಆಫ್ ದಿ ಗವರ್ಮೆಂಟ್. ಸರ್ಕಾರದ ಒಂದು ಭಾಗ ಅದು. ದೇ ಆರ್ ಎಲೆಕ್ಟೆಡ್ ಫ್ರಮ್ ದಿ ಪಾರ್ಲಿಮೆಂಟ್. ಅವರು ಸಂಸತ್ತಿನಿಂದ ಆಯ್ಕೆಯಾಗಿ ಬಂದಿರ್ತಾರೆ. ಕಾರ್ಯಾಂಗದಲ್ಲಿರುವ ಸದಸ್ಯರು ದೇ ಆರ್ ಪಾರ್ಟ್ ಆಫ್ ದಿ ಗವರ್ಮೆಂಟ್. ಅವರು ಸರ್ಕಾರದ ಒಂದು ಭಾಗ. ಅವ್ರು ಎಲ್ಲಿಂದ ಬಂದಿರ್ತಾರೆ? ನೌಕರಿ ಮಾಡ್ಕೊಂಡ್ ಬಂದಿರ್ತಾರೆ ಅನ್ಕೊಂಡ್ರೆ. ನೀವ್ಯಾರನ್ನ ಎಲೆಕ್ಷನ್ ಮೂಲಕ ಆಯ್ಕೆ ಮಾಡಿ ಕಳಿಸಿರ್ತಾರೋ ಅಲ್ಲಿ ಅವರೇ ಆಯ್ಕೆ ಆಗಿರ್ತಾರೆ. ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಪಾರ್ಲಿಮೆಂಟ್. ಅವರು ಕೂಡ ಪಾರ್ಲಿಮೆಂಟ್ ನ ಭಾಗ ಆಗಿರ್ತಾರೆ. ಸರ್ಕಾರದ ಒಂದು ಭಾಗ ಹೌದು. ಆಮೇಲೆ ಅವರು ಕೂಡ ಶಾಸಕಾಂಗದ ಭಾಗವೂ ಹೌದು. ಏನವ್ರ ಕೆಲಸ ಅಂತ ಕೇಳಿದ್ರೆ, ಟು ಇಂಪ್ಲಿಮೆಂಟ್ ದಿ ಲಾಸ್ ಮೇಡ್ ಬೈ ದಿ ಪಾರ್ಲಿಮೆಂಟ್. ಅವರು ಕಾರ್ಯರೂಪಕ್ಕೆ ತರುವ ಕಾರ್ಯವನ್ನ ಮಾಡ್ತಾರೆ. ಕಾರ್ಯರೂಪಕ್ಕೆ ತಗೊಂಬರುವ ಕಾರ್ಯವನ್ನ ಮಾಡ್ತಾರೆ. ಏನ್ ಕಾರ್ಯರೂಪಕ್ಕೆ ತಗೊಂಡ್ಬರ್ತಾರೋ ಅಂತಂದ್ರೆ ಶಾಸನಗಳನ್ನ, ಕಾನೂನುಗಳನ್ನ. ಇಲ್ಲಿಗೆ ಕಾರ್ಯಾಂಗದ ಬಗ್ಗೆ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸಿಕ್ಯೂಟಿವ್ ಅಂತ ಕೇಳಿದ್ರೆ, ಎಕ್ಸಿಕ್ಯೂಟಿವ್ ಇಸ್ ಅ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಅಂಡ್ ದೇ ಆರ್ ಎಲೆಕ್ಟೆಡ್ ಫ್ರಮ್ ದಿ ಪಾರ್ಲಿಮೆಂಟ್. ದೇರ್ ವರ್ಕ್ ಈಸ್ ಟು ಇಂಪ್ಲಿಮೆಂಟ್ ದಿ ಲಾಸ್ ಮೇಡ್ ಬೈ ದಿ ಪಾರ್ಲಿಮೆಂಟ್. ಶಾಸನಗಳನ್ನ ಮಾಡಿರ್ತಕ್ಕಂಥದ್ದನ್ನ ಜಾರಿಗೆ ತಗೊಂಡ್ಬರುವ ಕೆಲಸ ಕಾರ್ಯಾಂಗದ್ದು. ವಿತ್ ದ ಹೆಲ್ಪ್ ಆಫ್ ದಿ ಬ್ಯೂರೋಕ್ರಾಟ್ಸ್ ಗಳ ಸಹಾಯದಿಂದ ಸಂಸತ್ತು ಮಾಡಿರ್ತಕ್ಕಂಥ ಕಾನೂನುಗಳನ್ನ ಜಾರಿಗೆ ತಗೊಂಡ್ಬರುವ ಕೆಲಸ ಯಾರು ಮಾಡಬೇಕು ಅಂತಂದ್ರೆ ಕಾರ್ಯಾಂಗ ಮಾಡಬೇಕು ಅಂತ ಹೇಳ್ತಿದ್ದೆ ಆರ್ಟಿಕಲ್ 73.
ಈ ಕಾರ್ಯಾಂಗದ ವ್ಯಾಪ್ತಿ ಎಲ್ಲಿವರೆಗೂ ಇರ್ತೈತಿ ಅಂತ ಕೇಳಿದ್ರೆ ಅದನ್ನ ಆರ್ಟಿಕಲ್ 73 ಡಿಸ್ಕಸ್ ಮಾಡ್ತದೆ. ದ ಸ್ಕೋಪ್ ಆಫ್ ದಿ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಎಕ್ಸಿಕ್ಯೂಟಿವ್ ವೇರ್ ಡಿಸ್ಕಸ್ಡ್ ಇನ್ ಆರ್ಟಿಕಲ್ 73 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನದ ಕಲಂ 73ರಲ್ಲಿ ಇದರ ವ್ಯಾಪ್ತಿಯ ಬಗ್ಗೆ, ಯಾವ ವಿಷಯಗಳ ಮೇಲೆ ಕಾರ್ಯಾಂಗ ತನ್ನ ಕಾರ್ಯವನ್ನ ಮಾಡಬಹುದು, ಅದರ ವ್ಯಾಪ್ತಿ ಎಷ್ಟು, ಇದೆಲ್ಲದರ ಬಗ್ಗೆ ಡಿಸ್ಕಷನ್ ಮಾಡೋದು ಆರ್ಟಿಕಲ್ 73. ನಾವು ಇವತ್ತು ಕೇವಲ ಕಾರ್ಯಾಂಗಕ್ಕೆ ಅಡಿಪಾಯ ಮಾತ್ರ ಹಾಕಿವಿ. ಇದರ ಪೂರ್ಣ ಡಿಸ್ಕಷನ್, ಚರ್ಚೆ ಮುಂದಿನ ವಿಡಿಯೋದಲ್ಲಿ ಮಾಡೋಣ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಯಾವುದರ ಬಗ್ಗೆ, ಯಾರು ಶಾಸನಗಳನ್ನ ಮಾಡ್ತಾರೆ, ಶಾಸನಗಳನ್ನ ಮಾಡೋರು ಯಾರ, ಶಾಸನಗಳನ್ನ ಮಾಡುವವರನ್ನ ಯಾರು ಆಯ್ಕೆ ಮಾಡ್ತಾರೆ, ಅಧಿಕಾರಗಳ ವಿಭಜನೆ ಹೆಂಗೆ, ಯಾವ ವಿಷಯಗಳ ಮೇಲೆ ಯಾರು ಕಾನೂನು ಮಾಡ್ತಾರೆ, ಆಮೇಲೆ ಕಾರ್ಯಾಂಗ ಅಂದ್ರೆ ಏನು, ಇದೆಲ್ಲದರ ಬಗ್ಗೆ ತಿಳ್ಕೊಂಡಿವಿ. ಕಾರ್ಯಾಂಗ ಅಂದ್ರೆ ನಥಿಂಗ್ ಬಟ್ ಇಟ್ ಇಸ್ ಅನ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಅಂಡ್ ಪಾರ್ಟ್ ಆಫ್ ದಿ ಪಾರ್ಲಿಮೆಂಟ್. ನೋಡ್ರಿ, ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ, ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್, ಮಂತ್ರಿಮಂಡಲ ಎಲ್ಲಿ ಹಿಡಿದು ಆಯ್ಕೆ ಆಗಿರ್ತಾರೆ ಇವರು? ಎಲ್ಲಿ ಹಿಡಿದು ಆಯ್ಕೆ ಆಗಿರ್ತಾರೆ ಅಂತಂದ್ರೆ ಇವರು ಶಾಸನ ಸಭೆಗಳ ಮೂಲಕನೇ ಆಯ್ಕೆ ಆಗಿರ್ತಾರೆ. ಇವರು ಎಲ್ಲರೂ ಲೋಕಸಭೆ ಸದಸ್ಯರಿರ್ತಾರೆ, ಇಲ್ಲ ರಾಜ್ಯಸಭೆ ಸದಸ್ಯರಿರ್ತಾರೆ. ಹೌದಾ? ಇದನ್ನ ಬಿಟ್ಟರೆ ಬೇರೆ ಎಲ್ಲರೇ ಸದಸ್ಯರಿರ್ತಾರೆ ಅವರು? ಇಲ್ಲ. ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಲೆಜಿಸ್ಲೇಚರ್, ಇಟ್ ಮೀನ್ಸ್ ಪಾರ್ಲಿಮೆಂಟ್, ಅಂಡ್ ದೇ ಆರ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ಅವರು ಗೌರ್ಮೆಂಟ್ ನ ಒಂದು ಭಾಗನೂ ಕೂಡ ಹೌದು. ಬಿಕಾಸ್ ಆಫ್ ವಾಟ್? ಅವರೇ ಅಲ್ಲ ಎಲ್ಲ ಗೌರ್ಮೆಂಟ್ ನ ಕಾರ್ಯಕಲಾಪಗಳನ್ನು ನಡೆಸ್ಕೊಂಡು ಹೋಗೋರು ವಿತ್ ದ ಹೆಲ್ಪ್ ಆಫ್ ದಿ ಬ್ಯೂರೋಕ್ರಾಟ್ಸ್. ಹೌದಿಲ್ಲ? ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವನ್ನ ಕೂಡಿಸಿ ನಾವು ಕಾರ್ಯಾಂಗ ಅಂತ ಕರಿತೀವಿ. ಕಾರ್ಯಾಂಗ ಈಸ್ ಕಂಪೋಸ್ಡ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂಡ್ ದೇರ್ ಮಿನಿಸ್ಟ್ರೀಸ್. ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್ ಈಸ್ ಕಾಲ್ಡ್ ಎಕ್ಸಿಕ್ಯೂಟಿವ್. ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲವನ್ನು ನಾವು ಕಾರ್ಯಾಂಗ ಅಂತ ಕರಿತೀವಿ. ಇದು ನೆನಪಿರ್ಬೇಕು. ಇದರ ಕೆಲಸ ಏನು ಅಂತಂದ್ರೆ, ಪಾರ್ಲಿಮೆಂಟ್ ಮಾಡಿರ್ತಕ್ಕಂಥ ಕಾನೂನುಗಳನ್ನ ಜಾರಿಗೆ ತಗೊಂಡ್ಬರೋದು. ಅರ್ಥ ಆಯ್ತಾ? ಇದಿಷ್ಟು ಕೆಲಸ ಕಾರ್ಯಾಂಗದಿದೆ. ಇನ್ನು ಕಾರ್ಯಾಂಗದ ವ್ಯಾಪ್ತಿಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಹೇಳ್ಕೊತೀನಿ. ಇಷ್ಟ ಆಗಿತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಆರ್ಟಿಕಲ್ 73 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.